वालेकुम। आज हनीफ वेलफेयर और हनीफाबाद के अतराफ़ की 5 मस्जिदों के अंडर एक मेमोरेंडम, एक पीसफुल मेमोरेंडम यहाँ पे रखा गया था। हमारा मेन उद्देश्य यही था कि हेबड़े पंचायत का कचरा पब्लिक जो है, पंचायत जो है नहीं उठा रही थी। इसके लिए पंचायत को 2020 में डीसी साहब ने 10 गुंठा जगह भी सेंक्शन किया है और लास्ट टर्म की पंचायत में ऑलरेडी 47 लाख रुपीस जो है पंचायत की तरफ से ऑलरेडी अनुदान किया हुआ है। एक ही अध्यक्ष की वजह से यहाँ पे एक ही अध्यक्ष, लास्ट मीटिंग में 29 मेंबर जो है वही जगह पे करने का ऑलमोस्ट एक प्रस्ताव पास हुआ। एक ही अध्यक्ष की वजह से वो जगह पे आज तक काम स्टार्ट नहीं हुआ है। हमारी मांग यही है कि पब्लिक, अभी पंचायत वाले बोलते हैं पब्लिक वहाँ पे कचरा डालते हैं। पहले, इससे पहले स्वच्छ भारत मिशन आने से पहले पंचायत में कोई भी सिस्टम नहीं रहता था। अभी जो है आफ्टर स्वच्छ भारत मिशन आने के बाद में हर पंचायत में एक गड्ढा करने का ज़रूरी है। गड्ढा करने के लिए जगह है, पैसा है, हर चीज़ है। गवर्नमेंट की तरफ से पैसा आया हुआ है, तो क्यों नहीं कर रहे? पब्लिक के पास कोई ऑप्शन नहीं है। और दूसरी बात जो है यहाँ पे पंचायत की तरफ से अभी हम लोग पीसफुल मेमोरेंडम दे रहे थे। कोई भी मेंबर या कोई भी सिब्बंदी या कोई भी वर्ग का आदमी कोई भी इल्लीगल है बोल के, हमारा टैक्स इल्लीगल है या क्या इल्लीगल है बोल के नहीं पता है। ये क्या इल्लीगल है? पंचायत से अगर टैक्स दिया है तो पंचायत का गलती है, वो इल्लीगल है या लीगल है वो पंचायत का ये है। ये बात हम लोग ये बात का भी खंडन करते हैं और हमारे को इस बात का हम लोग शोक मनाते हैं। और हम लोग जो आया हुआ है, एक हफ्ते के अंदर हमारा ये प्रॉब्लम सॉल्व होना है, क्योंकि जगह है, गाड़ी, वुमेन सेंटर वालों ने गाड़ी दिया हुआ है। तो प्रॉब्लम सॉल्व करने के लिए एक 24 घंटे का काम है, दूसरा कुछ ज़्यादा नहीं है। क्यों बोल के, तो पैसा है, जगह है, 24 घंटे के अंदर हो सकता है। ये चाहिए बोल के ये प्रॉब्लम सॉल्व नहीं हो रहा है, इसके लिए हम लोग खंडन करते हैं। लास्ट मीटिंग में भी हम लोग इसके सिलसिले में बहुत सी बातें हुई थी। हमारे जिला पंचायत से भी ऑफिसर आए हुए थे, बेंगलुरु से भी ऑफिसर आके हेबड़े पंचायत को कर्नाटका में कलंक बोल के माना जाता है। इसका वजह हेबड़े पंचायत का अभी का जो गवर्निंग बॉडी को हम लोग ब्लेम करते हैं। ಪ್ರಾಬ್ಲಮ್ ಇದೆ ಲೋಕಲ್ 2 ಗುಂಟೆ ಜಾಗ ನಮಗೆ ಕೊಡಿ, ಎಲ್ಲ ಘಟನೆ ಮಾಡ್ತೀವಿ ನಾವು। 2 ಗುಂಟೆ ಜಾಗ ಅಲ್ಲಿ ಕೊಡಿ ಆಯ್ತಾ? ಅಲ್ಲ ಅಲ್ಲಿ ಹತ್ತಿರದಲ್ಲೇ ಮಂದಿರ ಇದೆ, 3 ಮಂದಿರ ಇದೆ ಅಲ್ಲ, ಜಾಗದ ಪಕ್ಕದಲ್ಲಿ 3 ಮಂದಿರ ಇದೆ ಕೊಟ್ಟಿದ್ದಾರೆ। ಏನ್ ಗೊತ್ತಾ, ಈಗ ಪಬ್ಲಿಕ್ ಅಂದ್ರೆ ಏನು ವಿರುದ್ಧ ಬರಲಿಲ್ಲ, ಕಾರಣ ಏನಂದ್ರೆ ಕೆಲಸ ಆಗ್ಲಿಲ್ಲ ಅಂತ ಬಂದಿದ್ವಿ। ಈಗ ಏನ್ ಮಾತಾಡುವ, ಕೂತಿ ಮಾತಾಡಲಿಕ್ಕೆ ಅವಕಾಶ ಇದೆ। ನೀವು ಒಂದು ಕೆಲಸ ಮಾಡಿ, ಎಷ್ಟು ಮನೆ ಇದೆ ಲೆಕ್ಕ ಮಾಡಿ, ಅದು ಎಷ್ಟು ಎಲ್ಲ ಯಾರ ಮನೆ ಕಸ ತಗೊಳ್ಬೇಕು ಲೆಕ್ಕ ಮಾಡಿ, ಅದು ಲೀಗಲ್ ಎಷ್ಟು ಮನೆ ಇದೆ, ಇಲ್ಲೀಗಲ್ ಎಷ್ಟು ಅದು ರಾಜಕೀಯ ಉಪಯೋಗಿಸಬೇಡಿ। ಎಲ್ಲರಿಗೂ ನಮಸ್ಕಾರ। ನಾವು ಈಗ ಹನೀಫಾಬಾದ್ ವಾರ್ಡ್ದಿಂದ ನಾಗಪಳ್ಳಿ ಮುಖಂಡರು ಮತ್ತು ಆಯುಧಪಳ್ಳಿ ಮುಖಂಡರು ಮತ್ತು ಪಬ್ಲಿಕ್ ಮತ್ತು ಹನಿ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಕಸ ಬಗ್ಗೆ ಒಂದು ಮೆಮೊರಂಡಮ್ ಕೊಟ್ಟಿದ್ದೇವೆ ಪಂಚಾಯತಿಗೆ। ಅವರು ನಮ್ಮ ಇವರು ಅಧ್ಯಕ್ಷರು ಮತ್ತು ನಮ್ಮ ಪಿ ಡಿ ಅವರು ನಮಗೆ ಒಂದು 6 ದಿವಸ ಒಳಗೆ 7 ದಿವಸ ಒಳಗೆ ಸಮಸ್ಯೆ ಸಾಲ್ವ್ ಮಾಡೋಣ, ಮತ್ತೆ ಒಂದು ಸಲ ಕೂತ್ಕೊಳ್ಳೋಣ ಅಂತ ಹೇಳಿದ್ದಾರೆ ಅವರು। ಆದರೆ ನಾವು ಇವತ್ತೇ ಹೇಳೋದು, ನಾವು ಈ ಸಮಸ್ಯೆಯನ್ನು 7 ವರ್ಷದಿಂದ ನಾವು ಸಹಿತೇವಿದ್ದೇವೆ। ಎಲ್ಲ ರಾತ್ರಿಗೆಲ್ಲ ಹಂದಿ, ಹೀಗೆ ಒಂದು ಅರ್ಧ ಮುಕ್ಕಾಲು ತಾಸು ಹಿಂದೆ ಒಂದು ಹಂದಿಯನ್ನು ಒಂದು ಬೈಕ್ಗೆ ಹೊಡೆದು ಒಬ್ಬ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಹನೀಫಾಬಾದ್ ಮೇನ್ ರಸ್ತೆಯಿಂದ। ಅಂದರೆ ರಾತ್ರಿ ಬರ್ತಿತ್ತು, ಈಗ ಹಗಲಿಕ್ಕೆ ಬರಲಿಕ್ಕೆ ಚಾಲೂ ಆಗಿದ್ದಾರೆ। ಅಂದರೆ ಅವರಿಗೆ ತಿನ್ನಲಿಕ್ಕೆ ಬರುತ್ತೆ, ಏನೋ ಒಂದು ಕಸ ಸಿಕ್ಕುತ್ತೆ ಅಂದು ದಯವಿಟ್ಟು ಈ ಕಸ ತೆಗೆದು ದಯವಿಟ್ಟು ತಾವು ಕ್ಲಿಯರ್ ಮಾಡಿಕೊಡ್ಬೇಕು ನಮಗೆ 6 ದಿವಸ ಒಳಗೆ। ಇಲ್ಲ ಆದರೆ ಈ ಸಮಸ್ಯೆಯನ್ನು ನಾವು AC ಮೂಲಕ ಜಿಲ್ಲಾಧಿಕಾರಿ ಮತ್ತು ಮುಂದೆ ಎಲ್ಲಿ ಹೋಗಬೇಕು ನಾವು ಎಲ್ಲ ಸೇರಿ, ಇದು ಖಾಲಿ 200-300 ಜನ ಬಂದಿದ್ದಾರೆ, ಸಾವಿರಾರು ಜನ ಸೇರಿ
ಹೋಗ್ತೇವೆ. ಇದು ಅಂದರೆ ನಾವು ಒಂದೊಂದು ಪಳ್ಳಿನಲ್ಲಿ 25 ಜನ ತಗೊಂಡಿದ್ದೇವೆ. ಒಂದು ಪಳ್ಳಿನಲ್ಲಿ 5 ಪಳ್ಳಿನಲ್ಲಿ ಹಾಗೆ ಬಂದಿದ್ದಾರೆ, ಮತ್ತು ವೆಲ್ಫೇರ್ದಿಂದ ಜನ ಬಂದಿದ್ದಾರೆ. ಮುಂದೆ ನಾವು 100 ಜನ ತಗೊಳ್ತೇವೆ ಒಂದೊಂದು ಪಳ್ಳಿಯಿಂದ. ನಾವು ಸಮಸ್ಯೆ ಸೋಲ್ವ್ ಮಾಡಿದ ಪರಿ ಇರುವುದಿಲ್ಲ, ಸಮಸ್ಯೆ ಸೋಲ್ವ್ ಆಗಬೇಕು ನಮ್ಮದು ಹನೀಫಾಬಾದ್ ಏರಿಯಾದು. ಮೊಗೇರ್ ಮಾಜಿ ಪಂಚಾಯತ್ ಸದಸ್ಯ ಇದ್ದೇನೆ. ಪಂಚಾಯತ್ನಲ್ಲಿ ಕಳೆದ ಒಂದು 7-8 ವರ್ಷದಿಂದ ಹನೀಫಾಬಾದ್ ಏರಿಯಾದಲ್ಲಿ ತುಂಬ ತ್ಯಾಜ್ಯ ವಿಲೇವಾರಿಯ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ಈ ಸಮಸ್ಯೆಗೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಪಬ್ಲಿಕ್ ಹಾಕ್ತಾರೆ. ಪಬ್ಲಿಕ್ ಇವು ಪಂಚಾಯತ್ನವ್ರು ಕೇಳಿದ್ರೆ ಏನು ಹೇಳ್ತಾರೆ, ಪಬ್ಲಿಕ್ ಕಸ ಹಾಕ್ತಾರೆ. ಪಬ್ಲಿಕ್ ಎಲ್ಲಿ ಹಾಕಬೇಕು ಅನ್ನೋದೊಂದು ಸಮಸ್ಯೆ. ಆ ಸಮಸ್ಯೆಯನ್ನು ಯಾರು ಸಾಲ್ವ್ ಮಾಡಬೇಕು? ಆಯಾ ಸ್ಥಳೀಯ ಪಂಚಾಯತ್. ಅದಕ್ಕೆ ತುಂಬ ಅಧಿಕಾರ ಇದೆ. ಪಂಚಾಯತ್ ಅನ್ನೋದು ಒಂದು ಸುಪ್ರೀಂ ಇದ್ದ ಹಾಗೆ, ಅವರಿಗೆ ತುಂಬ ಒಂದು ಅಧಿಕಾರ ಇದೆ, ಮೆಂಬರು ಸಹ ಅಧಿಕಾರ ಇದೆ. ಅವರು ಅದಕ್ಕೆ ಏನು ಮಾಡಬೇಕು, ಆಯಾ ಇಲಾಖೆಯಿಂದ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಎ.ಸಿ ಮುಖಾಂತರ ನಮಗೆ ಜಾಗ ಇಲ್ಲದ ಜಾಗದ ಒಂದು ಅಭಾವ ಇದೆ, ಇದಕ್ಕೆ ಏನು ಸಾಲ್ಯೂಷನ್ ಮಾಡಬೇಕು ಅನ್ನೋದನ್ನು ಆಯಾ ಪದಾಧಿಕಾರಿಗಳು, ಆ ಪಂಚಾಯತ್ ಸದಸ್ಯರು ಹಾಗೂ ಪಿ.ಡಿ. ಅವರು, ಅಧ್ಯಕ್ಷರು ಎಲ್ಲರೂ ಸೇರಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯೊಂದಿಗೆ ಸಹಕರಿಸಿ ಆ ಒಂದು ತ್ಯಾಜ್ಯ ವಿಲೇವಾರಿ ಬಗ್ಗೆ ಅತಿ ಸೂಕ್ಷ್ಮವಾದ ವಿಚಾರ ಅದು. ಈಗ ನೋಡಿ, ಶಾಲೆ ಸ್ಟಾರ್ಟ್ ಆಗಿದೆ, ಮಕ್ಕಳಿಗೆ ಅಲ್ಲಿ ಮುಖ ತಿರುಗಾಡ್ತಾ ಇಲ್ಲ. ಇದರಿಂದ ಎಷ್ಟು ಸಂಕಷ್ಟ ಆಗ್ತದೆ. ಮೊದಲು ಹೇಳ್ತಾರೆ ಸ್ವಚ್ಛ ಭಾರತ್. ಏನು ಸ್ವಚ್ಛ ಭಾರತ್? ನಮ್ಮ ಪಂಚಾಯತ್ನಲ್ಲಿ ಸ್ವಚ್ಛ ಭಾರತ್ ಇದೆಯಾ ಅನ್ನೋದು ನಮಗೊಂದು ಸ್ವಲ್ಪ ಸಮಸ್ಯೆ ಆಗಿದೆ. ಸ್ವಚ್ಛ ಭಾರತ್ ಅಂತ ಹೇಳ್ತಾರೆ ಈ ಒಂದು ಏರಿಯಾಗೆ. ನಮ್ಮ ಹನೀಫಾಬಾದಲ್ಲಿ ಎಷ್ಟು ವರ್ಷದಿಂದ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಈ ಸಮಸ್ಯೆಗೆ ಈಗ ಇದೊಂದು ಕಾಲಾವಕಾಶ. ಕೇಳಿದ್ರೆ ಹೇಳ್ತಾರೆ ಭಾಳ ವರ್ಷದಿಂದ ಇದ್ದದ್ದು. ಭಾಳ ವರ್ಷ ಇದ್ದದ್ದನ್ನು ನಾವು ಭಾಳ ವರ್ಷ ಮಾಡೋದಲ್ಲ, ಅದು ಈಗಲೇ ಅದು ಒಂದು ಹತೋಟಿಗೆ ತಂದು ಅದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಸಹಕಾರ ಮಾಡಿ ಆ ಒಂದು ತ್ಯಾಜ್ಯ ವಿಲೇವಾರಿಗೆ ಆದಷ್ಟು ಕೂಡಲೇ ಸಂಬಂಧಪಟ್ಟ ಅಧ್ಯಕ್ಷರು, ಪಿ.ಡಿ.ಒಗಳು ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಹಾಗೂ ಇಲ್ಲಿಯ ಪಂಚಾಯತ್ ಸದಸ್ಯರು ಕೂಡಲೇ ಅದ್ರ ಬಗ್ಗೆ ಒಂದು ಆ್ಯಕ್ಷನ್ ಮಾಡಬೇಕು. ಈ ಒಂದು 7 ದಿವಸದೊಳಗೆ ಏನೋ ಒಂದು ಕಾಲಾವಕಾಶನ ಕೊಟ್ಟಿದ್ದಾರೆ. ಆ ಕಾಲಾವಕಾಶನ ಮೀರಿದರೆ ಇದಕ್ಕೆ ಎ.ಸಿ ಮುಖಾಂತರ ಡಿ ಸಿ ಆಫೀಸಲ್ಲಿ ಕೂತ್ಕೊಂಡು ನಾವು ಉಗ್ರವಾದ ಹೋರಾಟ ಮಾಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಕೇಳ್ತೇನೆ ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಹೆಸರು ಗ್ರಾಮ ಪಂಚಾಯತ್ ಹೆಬ್ಬಳೆ.